ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಮಣ್ಣಿ ದಿನ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಅಂದ್ರೆ ರೈತರಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿತ್ತು. ಅಂದರೆ ನಾವು ಒಂದು ಆ್ಯಪ್ ಬಗ್ಗೆ ಹೇಳಿದ್ವಿ. ಅದರೊಳಗೆ ಏನಪ್ಪ ಅಂತಂದ್ರೆ ಆ GPS ಮೆಜರ್ಮೆಂಟ್ ಆ್ಯಪನ್ನು ಬಳಸ್ಕೊಂಡು ರೈತರು ತಮ್ಮ ಜಮೀನನ್ನು ಯಾವ ರೀತಿ ಒಳಗೆ ತಾವು ಬಳಸ್ಕೋಬೋದು ಅನ್ನೋದು ನಾವು ಹೇಳಿದ್ವಿ. ಅಂದ್ರೆ ಆ ಆ್ಯಪನ್ನು ಬಳಸ್ಕೊಂಡು ಆದಮೇಲೆ ರೈತರು ನಮಗೆ ಭಾಳಷ್ಟು ಜನ ಫೋನ್ ಹಚ್ಚಿ ಇಲ್ಲ ನೀವು ಮಾಡಿದಂಥ ವಿಡಿಯೋ ಭಾಳ ಉಪಯುಕ್ತವಾದಂಥ ವಿಡಿಯೋ ಆಗಿದೆ ಮತ್ತು ಒಳ್ಳೆ ಏನಪ್ಪ ಅಂತಂದ್ರೆ ತಮಗೆ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲಿ ಕೊಟ್ಟಿದ್ದೆ. ಅವ್ರು ಫೋನ್ ಹಚ್ಚಿ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಮೆಜರ್ಮೆಂಟ್ ಆದಮೇಲೆ ನಮಗೆ ಇದು ಗೊತ್ತಾಗ್ತಾ ಇಲ್ಲ ಅಂದಮೇಲೆ ಕೂಡ ನಾನು ಅವ್ರಿಗೆ ಫೋನ್ ಹಚ್ಚಿ ಎಲ್ಲ ಮಾತಾಡಿದ್ದೀನಿ. ಈಗ ನಾವು ಹೇಳುವಂಥ ವಿಷಯ ಏನಂತಂದ್ರೆ ಭಾಳಷ್ಟು ಜನ ಕಮೆಂಟ್ಮೆಂಟು ಮಾಡಿದ್ರೆ, ಯಾಕಂದರೆ ಬಾಜು ಹೊಲ ನಾವು ಅಳತೆ ಮಾಡಿದಾದ್ಮೇಲೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಹೊಲ ತೊಗೊಂತಾರೆ. ಒಳ್ಳೆ ಸರ್ವೆ ಮಾಡಿದಾದ್ಮೇಲೂ ನಮಗೆ ಹೊಲನ ಕರೆಕ್ಟಾಗಿ ಇದನ್ನು ಮಾಡ್ತಾಯಿಲ್ಲ ಅನ್ನೋ ಮಾತನ್ನು ಹೇಳಿದರೆ, ಅಂಥ ರೈತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದ್ರೆ, ಈಗಿನ ಕಾಲದಾಗ ನೀವು ಯಾರೂ ಕೂಡ ಕೈ ಜಗಳ ಮಾಡೋದಾಗಲಿ ಇದನ್ನು ಮಾಡೋದಾಗಲಿ ಅಂದ್ರೆ ಕಾನೂನನ್ನು ನಿಮ್ಮ ಕೈಗೆ ಎತ್ಕೊಳ್ಳಾರ್ದನ ಲೀಗಲ್ಲಾಗಿ ನೀವು ಇದನ್ನು ಹ್ಯಾಂಡಲ್ ಮಾಡ್ಬೋದು. ಯಾವ ರೀತಿ ಒಳಗೆ ಮಾಡಿದರೆ ನಿಮ್ಗೆ ಸೂಕ್ತವಾಗಿರುತ್ತೆ ಅನ್ನೋದು ನಾವು ಹೇಳ್ತೀನಿ. ಈಗ ಏನಾಗಿರ್ತೈತೆ ಅಂದ್ರೆ ಬಾಜು ಹೊಲ್ದವ ನಿಮ್ಗೆ ಭಾಳ ಅವ ಏನು ಇನ್ಫ್ಲೂಯೆನ್ಸ್ ಇರ್ಬೋದು, ಇಲ್ಲ ರೊಕ್ಕಿಸ್ಟ್ ಇರ್ಬೋದು, ಏನರ ಮಾಡ್ತಿರ್ಬೋದು. ಆದರೆ ಅವ ನಿಮ್ಗೆ ಎಷ್ಟು ಸರ್ವೆ ಮಾಡಿದರೂ ಕೂಡ ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಅನ್ನೋವಂಥ ವಿಷಯದಾಗ ಏನು ಮಾಡ್ಬೇಕಂತಂದ್ರೆ, ಮುಂಚೆ ನೀವು ಆಜು ಬಾಜು ನಿಮ್ಮ ಹೊಲನ ಮುಂಚೆ ಅಳತೆ ಮಾಡ್ಬೇಕಾದ್ರೆ ನಿಮ್ಮ ಹೊಲನ ಆಜು ಬಾಜು ಇರುವಂಥವ್ರು ಅಂದ್ರೆ ಎಡಕ್ಕೆ ಬಲಕ್ಕೆ ಮತ್ತೇನು ಮುಂದಿರೋರು ಹಿಂದಿರೋರು ಅವರು ಏನು ಲಾಗುದಾರರು ಇರ್ತಾರಲ್ಲ, ಅಂದ್ರೆ ಜಮೀನಿಗೆ ಹತ್ಕೊಂಡಿದ್ದಂಥ ಇವ್ರಿಗೆ ಲಾಗುದಾರರು ಅವ್ರ ಹೆಸರನ್ನು ನೀವು ಸರ್ವೇಕ್ಕೆ ಈಗ ಅರ್ಜಿಗೆ ಸರ್ವೆ ಇದು ಡಿಪಾರ್ಟ್ಮೆಂಟಿಗೆ ಅರ್ಜಿ ಕೊಡ್ಬೇಕಾದ್ರೆ ಅವ್ರ ಹೆಸರನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅಂದ್ರೆ ಯಾರ್ಯಾರು ಜಮೀನು ನಿಮ್ಗೆ ಹತ್ಕೊಂಡಿತ್ತಲ್ಲ ಚೆಕ್ಬಂದಿನ ಹೇಳಿ ಅದನ್ನು ಇದನ್ನು ಮಾಡಬೇಕಾಗತ್ತೆ. ಅಂದ್ರೆ ಅದು ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ಈಗ ಸರ್ವೇರ್ ಅದನ್ನು ತೊಗೊಂಡಂಥ ಅರ್ಜಿನ ಅವರು ನೀವು ಅಂದ್ರೆ ಬ್ಯಾಸ್ಗೆ ಟೈಮ್ ಒಳಗೆ ಕೊಟ್ರಂತಂದ್ರೆ ಒಂದು 3 ತಿಂಗಳವರೆಗೆ ಟೈಮ್ ತೊಗೊಳುತ್ತೆ. ಅಂದ್ರೆ ನೀವು ಮಳೆಗಾಲದಾಗ ಕೊಟ್ರಂದ್ರೆ ಜಲ್ದಿ ಬರ್ತಾರೆ. ಆದರೆ ನಿಮಗೆ ಗೊತ್ತಿದ್ದಂಥ ಸರ್ವೇಯರ್ಗೆ ನೀವು ಒಂದು ಸ್ವಲ್ಪ ಮಾತಾಡ್ಕೊಂಡು ಅಂದ್ರೆ ನಾವು ಯಾವ ತಿಂಗಳದೊಳಗಡೆ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ನಮಗೆ ಬ್ಯಾಸ್ಗೆ ಟೈಮ್ ಒಳಗೆ ಯಾವಾಗ ಬರುತ್ತೆ ಅನ್ನೋದು ನೀವು ಕೇಳ್ಕೊಂಡು ಒಂದು ಸರಿ ಅವ್ರಿಗೆ ಇದನ್ನು ಮಾಡ್ಬೋದು. ಅಂದ್ರೆ ಮಳೆಗಾಲದಾಗ ನೀವು ಅರ್ಜಿಯನ್ನು ಹಾಕಿದ್ರೆ ಅಂತಂದ್ರೆ ಜಲ್ದಿನೇ ಬಂದುಬಿಡುತ್ತೆ. ಅಂದ್ರೆ ಅವಾಗ ಜಲ್ದಿ ಬರುತ್ತೆ ಅನ್ನೋದು ಅಷ್ಟೇ. ನಿಮ್ಗೆ ಅಂದ್ರೆ ಬೆಳೆ ಇರುತ್ತೆ ಆ ಟೈಮ್ನಾಗ ಸರ್ವೆ ಮಾಡಿದ್ರು ಕೂಡ ಕರೆಕ್ಟಾಗಿ ಆಗಂಗಿಲ್ಲ. ಅಂದ್ರೆ ಬ್ಯಾಸ್ಗೆ ಟೈಮ್ನಾಗ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ಆದರೆ ಬ್ಯಾಸ್ಗೆ ಟೈಮ್ನಾಗ ನೀವು ಅರ್ಜಿ ಕೊಟ್ರಂದ್ರೆ 3 ತಿಂಗಳ ಒಳಗೆ ಟೈಮ್ ಹೋಗ್ಬಿಡುತ್ತೆ. ಅಂದ್ರೆ ಅವಾಗ ಭಾಳ ಲಾಗಿನ್ ಇರ್ತವೆ. ಹೀಗಾಗಿ ಆ ಟೈಮ್ನಾಗ ಮಾಡೋದಾಗಿಲ್ಲ. ಈಗ ನಾವೇನು ಮಾಡ್ತೀವಿ ಅಂತಂದ್ರೆ, ಈಗ ಆಜು ಬಾಜುದವ್ರದ್ದು ಚೆಕ್ಬಂದಿ ಹಾಕಿಬಿಟ್ಟು ನಾವು ಅವ್ರಿಗೆ ಇದನ್ನು ಕೊಡ್ತೀವಿ, ಅರ್ಜಿ ಕೊಡ್ತೀವಿ. ಅರ್ಜಿ ಕೊಟ್ಟಾದ್ಮೇಲೆ ಸರ್ವೇರ್ ಬಂದುಬಿಟ್ಟು ಅದನ್ನು ಅಳ್ಯಾಕಂತಂದು ಬರ್ತಾರೆ. ಆದರೂ ಕೂಡ ಅವರು ಕೇಳೋಂಗಿಲ್ಲ, ತಮ್ಮ ಇದನ್ನು ಮಾಡ್ತಾರೆ ಅಂತಂದಾಗ ನೀವೇನು ಸರ್ವೇಕ್ಕೆ ಏನು ಒಂದು ಅರ್ಜಿ ಕೊಟ್ಟಿರ್ತಾರಲ್ಲ ಅದೇ ಅರ್ಜಿನ ನಿಮ್ಮ ಅಂದ್ರೆ ಆರಕ್ಷಕರು ಏನು ನಿಮ್ಮ ಪೊಲೀಸ್ ಠಾಣೆ, ನಿಮ್ಮ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆ ಏನಿರ್ತಲ್ಲ ಅವ್ರಿಗೊಂದು ಲೆಟ್ರನ್ನು ಕೊಡಬೇಕಾಗತ್ತೆ. ಆ ಲೆಟ್ರನ್ನು ಕೊಟ್ಟು ಹಿಂಗೆ ನಮ್ಮ ಬಾಜು ಇದ್ದವರು ಭಾಳ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರೆ ಈ ರೀತಿ ಒಳಗೆ ನಾವು ಸರ್ವೇರಿಗೆ ಹಚ್ಚಿ ಇದನ್ನು ಮಾಡಿದ್ರು ಕೂಡ ನಮ್ಮ ಮಾತು ಕೇಳೋಂಗಿಲ್ಲ ಅಂತಂದು ಹೇಳಿ ಇದನ್ನು ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಸರ್ವೇದವ್ರು ಯಾವತ್ತು ಬರ್ತಿರ್ತಾರಲ್ಲ ಅವತ್ತು ಅವರು ಕೂಡ ಅಲ್ಲಿ ಬರ್ತಾರೆ. ನಿಮ್ಮ ಜೊತೆಗೆ ನಿಂತು ನಿಮ್ಮ ಹೊಲ ಅಳಿವರೆಗೆ ಇದ್ದು ಅದನ್ನೆಲ್ಲ ಹದ್ದು ಬಸ್ತು ಎಲ್ಲ ಇದನ್ನು ಮಾಡಿ ಹೋಗ್ತಾರೆ. ಮತ್ತು ಅಷ್ಟಾದ್ಮೇಲೂ ಅವರೆಲ್ಲ ಹೋದಾದ್ಮೇಲೂ ನಿಮ್ಮ ಬಾಜು ಇರೋಂಥರ ಅದನ್ನು ಕಲ್ಲುಗಳನ್ನು ಕೀಳೋದಾಗಲಿ ಏನೋ ಮಾಡೋದಾತಂದ್ರೆ ಅವ್ರ ಮೇಲೆ ಲೀಗಲ್ಲಾಗಿ ಆ್ಯಕ್ಷನ್ ಕೂಡ ಆಗುತ್ತೆ. ಆ್ಯಕ್ಷನ್ ಕೂಡ ತೊಗೋಬೋದು. ಯಾಕಂದ್ರೆ ಆ ಕಲ್ಲುಗಳನ್ನು ತೆಗಿಯುವಂಥ ಇವ್ರಿಗೆ ಇದಿರೋಂಗಿಲ್ಲ. ಅವ್ರೇನಾದರೂ ತೆಗಿಬೇಕಂದ್ರೆ ಅವರು ಕೂಡ ಅವ್ರಿಗೆ ಸಮಸ್ಯೆಗಳಿದ್ವು ಅಂತಂದ್ರೆ ಮತ್ತೆ ಒಳ್ಳೆ ಅವರು ಅರ್ಜಿನೂ ಕೊಡ್ಬೋದು. ನಮ್ಮ ಸಮಸ್ಯೆಗಳಿದಾವೆ ಅಂತ ಅರ್ಜಿ ಕೊಡ್ಬೋದು. ಅದನ್ನೆಲ್ಲ ಮತ್ತೆ ಮುಂದೆ ಪ್ರೊಸೆಸ್ ಇರುತ್ತೆ. ಈಗ ಅಷ್ಟು ಮೀರಿನೂ ಕೆಲವೊಬ್ಬರು ಏನಿರ್ತಾರೆ ಪೊಲಿಟಿಕ್ಸ್ ಒಳಗಿರ್ತಾರೆ. ಕೆಲವೊಬ್ಬರು ಇದ್ರಾಗಿದ್ದಾಗ ಪೊಲೀಸರಿಗೆ ನಾವು ಹಚ್ಚಿ ಕೇಳಿದ್ರು ಅವರು ಏನು ನಮಗೆ ಉಪಯೋಗಕ್ಕೆ ಬರ್ತಾಯಿಲ್ಲ ಅಂಥ ಸಂದರ್ಭದೊಳಗೆ ನಿಮಗೆ ಸಂಬಂಧಪಟ್ಟ ತಹಸೀಲ್ದಾರರು ಕೂಡ ಅವರು ನೀವು ಈ ಹಾಕಿದಂಥ ಏನು ಸರ್ವೆ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಂಥ ಒಂದು ಏನು PT ಸೀಟ್ ಇರುತ್ತಲ್ಲ ಆ PT ಸೀಟ್ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ನೀವು ಅವರಿಗೆ ತಹಸೀಲ್ದಾರರಿಗೆ ಮನವಿಯನ್ನು ಮಾಡಿದರೆ ಈ ರೀತಿ ಒಳಗಿತ್ತು, ಈ ರೀತಿ ಒಳಗಾಗಿದೆ ಅಂತಂದು ಹೇಳಿದ್ರಂದ್ರೆ ತಹಸೀಲ್ದಾರ್ ಸದ್ಯಕ್ಕೆ ಖುದ್ದಾಗಿ ಅವರೇ ಬಂದು ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಮತ್ತು ತಹಸೀಲ್ದಾರ್ ಕೂಡ ಆಗಿಲ್ಲ ಅಂತಂದ್ರೆ ADLR ಅಂತಂದು ಕೂಡ ಇರ್ತಾರೆ. ADLR ಅವ್ರು ಬರ್ತಾರೆ. ADLR ಇಲ್ಲಾಂದ್ರೆ ಜಿಲ್ಲೆಗೊಬ್ಬರು JD ಅಂತಂದಿರ್ತಾರೆ, ಅವರು ಕೂಡ ಬಂದು ನಿಂತು ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಅರ್ಜಿ ಹಾಕ್ಬೇಕಾದ್ರೆ ಕೆಲವೊಂದಿಷ್ಟು ಸಮಯದೊಳಗೆ ಏನಾಗುತ್ತೆ ಅಂದರೆ, ಈಗ ಎಡಕ್ಕಿನವ್ರದ್ದು ಹಾಕಿರ್ತೀರಿ, ಬಲಕ್ನವ್ರದ್ದು ಹಾಕಿರ್ತೀರಿ, ಹಿಂದ್ಗಡೆ ಇದ್ದವ್ರದ್ದು ಹಾಕಿರ್ತೀರಿ. ಕೆಲವೊಬ್ಬೆ ಮುಂದಿದ್ದಾರ್ದು ನೀವು ಹಾಕಕ್ಕೆ ಹೋಗಿರೋಂಗಿಲ್ಲ ಅದ್ರೊಳಗೆ. ಅಂಥ ಸಮಯದಾಗ ನಿಮ್ಮ ಸರ್ವೇರ್ ಬಂದಂಥ ಸರ್ವೇರ್ ಏನು ಮಾಡ್ತಾನೆ ಅಂದ್ರೆ ಎಡಕಿಂದ ಬಲಕಿಂದ ಎಲ್ಲ ಹದ್ದು ಬಸ್ತು ಮಾಡ್ತಾನೆ. ಇನ್ನು ಮುಂದೆ ನೀವು ಹಾಕ್ಬೇಕಂತಂದಾಗ ಅದು ಮುಂದಿನ ಜಮೀನು ನಾವು ಏನು ಮಾಡ್ತಾನಂತಂದ್ರೆ, ಇಲ್ಲ ನಮಗೆ ಇಲ್ಲಿ ಹಾಕಂಗಿಲ್ಲ, ನಂದು ಅಬ್ಜೆಕ್ಷನ್ ಐತಿ ಹಿಂಗೆ ಅನ್ನಂದ್ರೆ ಸರ್ವೇರಲ್ಲಿ ಕಲ್ಲನ್ನು ನೆಡೋಕ್ಕಾಗಲ್ಲ. ಪೊಲೀಸರು ಇದ್ದರೂ ಕೂಡ ಅದನ್ನು ನೆಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಅವ್ರಿಗೆ ನೋಟಿಸನ್ನೇ ಕೊಟ್ಟಿರೋಂಗಿಲ್ಲ. ಅಂದ್ರೆ ನಾವು ಸರ್ವೆ ಮಾಡೋಕ್ಕೆ ಬರ್ತೀವಿ ಅನ್ನೋದು ಒಂದು ಏನು ಇನ್ಫಾರ್ಮೇಷನ್ ಕೊಡಲಾರ್ದು ಅವ್ರಿಗೆ ನೀವು ಏನು ಇದನ್ನು ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭದಾಗ ನೀವು ಮತ್ತೆ ಹೊಳ್ಳಿ
ಸರ್ವೇಕ್ಕೆ ಮತ್ತು ಅವ್ರಿಗೆಲ್ಲ ಲಾಗಿನ್ದಾರ್ಗೆ ಏನು ಸುತ್ತಮುತ್ತಲು ಚೆಕ್ಬಂದಿ ಹಾಕ್ಕೊಂಡು ಮತ್ತು ನೀವು ಹೊಳ್ಳಿ ಕೊಡ್ಬೇಕಂತಂದಾಗ ಅದು ಏನಾಗುತ್ತೆ ಅಂದ್ರೆ 3 ತಿಂಗಳವರೆಗೂ ನೀವು ಅದನ್ನು ಅರ್ಜಿನ ಕೊಡೋಕೆ ಬರೋಂಗಿಲ್ಲ ನಿಮಗೆ. ಈಗ ಅರ್ಜಿ 3 ತಿಂಗಳವರೆಗೂ ಕೊಡೋಕೆ ಬರೋಂಗಿಲ್ಲ. 3 ತಿಂಗಳಾದ ಮೇಲೆ ನೀವು ಅದನ್ನು ಅರ್ಜಿನ ಕೊಡ್ಬೇಕಂತಂದಾಗ ಮತ್ತೆ ಹೊಳ್ಳಿ 3 ತಿಂಗಳ ಪ್ರೋಸೆಸ್ ಹೋಗುತ್ತೆ. ಅದರೊಳಗೆ ಏನಾಗುತ್ತೆ ಅಂತಂದ್ರೆ 6 ತಿಂಗಳವರೆಗೂ ನಿಮ್ಮ ಟೈಮು ವೇಸ್ಟ್ ಆಗಿಬಿಡ್ತೈತಿ. ಹೀಗಾಗಿ ನೀವು ಏನೋ ಇದನ್ನು ಮಾಡಿದ್ರು ಕೂಡ ಇದಕ್ಕೆಲ್ಲ ಒಂದು ಏನಪ್ಪ ಕಾನೂನಾತ್ಮಕವಾಗಿ ನೀವು ಹೋರಾಡಿದ್ರೆ ಮಾತ್ರ ಇದ್ರೊಳಗಡೆ ನಿಮ್ಗೆ ಇದು ಇರುತ್ತೆ. ಯಾಕಂದರೆ ನೀವು ಆಜು ಬಾಜುದಾರ ಅದಾರ ಅಂದ್ಬಿಟ್ಲೇನ ಜಗಳಕ್ಕೆ ಬಿದ್ದು ಅವ್ರು ಕೊಟ್ಟಾಗ ಇದನ್ನು ಮಾಡ್ಕೊಳ್ಳೋದು ಹಂಗೆ ಹಿಂಗೆ ಇದನ್ನು ಮಾಡಿದ್ರಾಗ ಏನು ಉಪಯೋಗ ಇಲ್ಲ. ನಿಮ್ಮ ಬಾಜುದವ ಒತ್ತುವರಿ ಮಾಡಿದ್ರು ನಿಮಗೆ ಕೇಳ್ತಾ ಇಲ್ಲ ಅಂತಂದ್ರೆ ನಾವು ಹೇಳುವಂತಾನ ವಿಷಯಗಳನ್ನು ಒಂದಿಷ್ಟು ವಿಚಾರ ಮಾಡಿಕೊಂಡು ನೀವು ಕರೆಕ್ಟಾಗಿ ಮಾಡಿದರೆ ಯಾವುದೂ ಇದಿಲ್ಲ. ಒಂದೇದೇನಪ್ಪ ಅಂದ್ರೆ ಅರ್ಜಿಯನ್ನು ಕೊಡಬೇಕಾಗತ್ತೆ ಸರ್ವೆ ಡಿಪಾರ್ಟ್ಮೆಂಟಿಗೆ. ಸರ್ವೆ ಕೊಡಬೇಕಾದ್ರೆ ಚೆಕ್ಬಂದಿ ಇದ್ದವ್ರಿಗೆ ಇಷ್ಟೂರ್ದು ಹೆಸರುಗಳನ್ನು ಕಂಪಲ್ಸರಿ ನೀವು ಮೆನ್ಷನ್ ಮಾಡಲೇಬೇಕು. ಮೆನ್ಷನ್ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಇಷ್ಟೂರ್ದು ಮೆನ್ಷನ್ ಮಾಡಬೇಕಾಗತ್ತೆ. ಹೊಳ್ಳಿ ಏನಪ್ಪ ಅಂದ್ರೆ ಅವ್ರು ಅಷ್ಟು ಮಿಕ್ಕಿ ಅವ್ರು ಕೇಳೋಂಗಿಲ್ಲ. ನಿಮಗೊಂದು ಸ್ವಲ್ಪ ಇದು ಐತಪ್ಪ ಹೆದರಿಕೆ ಐತಂದ್ರೆ ನೀವು ಸ್ಟೇಷನಿಗೆ ಒಂದು ಅರ್ಜಿನ ಕೊಡಬೇಕು. ಅವತ್ತು ಹಳಿ ದಿನ ಏನೈತಿ ಸರ್ವೇರ್ ಜೊತೆಯಲ್ಲಿ ಪೊಲೀಸರು ಕೂಡ ಬಂದು ನಿಂತು ಅಳದು ಕೊಡ್ತಾರೆ. ಅಷ್ಟು ಆಗಲಿಲ್ಲ ಅಂದ್ರೆ ನಿಮ್ಮ ತಹಸೀಲ್ದಾರ್ ಅದಾರ ಮತ್ತು ಹೊಳ್ಳಿ ನಿಮಗೆ ADLR ಅಂತಂದು ಬರ್ತಾರೆ. ADLR ಬಿಟ್ರೆ ಮತ್ತು JD ಅಂತಂದು ಬರ್ತಾರೆ. ಅವರು ಕೂಡ ಇದನ್ನು ಮಾಡ್ತಾರೆ. ಈಗ ಅಷ್ಟೇ ಅಲ್ದೇ ಈಗ ನಾ ಹೇಳುವಂಥ ವಿಷಯ ನಿಮಗೆಲ್ಲ ತಿಳಿದು ಬಂದಿರ್ತೈತಿ. ಯಾಕಂದರೆ ತಿಳ್ಕೊಂಡಿರ್ತೇನೆ ಉಪಯುಕ್ತನ ಆಗಿರ್ತೈತಿ ಅಂತಂದು ಅನ್ಕೊತೀನಿ. ಈಗ ನಿಮ್ಗೆ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೂ ಕೂಡ ನನ್ನ ಫೋನ್ ನಂಬರ್ ಮತ್ತೆ ಹಾಕ್ತೇನೆ. ನಿಮ್ಗೇನಾದ್ರು ಡೌಟ್ ಇತ್ತಂದ್ರೆ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತಂದು ಹೇಳ್ತೀನಿ. ಅಷ್ಟೇ ಅಲ್ದೇ ಕೆಲವೊಬ್ಬರು ಸಮಸ್ಯೆಗಳು ಏನದಾವ ಅಂತಂದರೆ ಈಗ ಇಲ್ರಿ ನಮ್ಮ ಭಾಳಷ್ಟು ಜನ ನಮಗೆ ಫೋನ್ ಹಚ್ಚಿದ್ರೆ ಏನಂದ್ರೆ ಇಲ್ಲ ನಮ್ಮ ಜಮೀನು ಒಳಗಡೆ ಜನರು ಎಲ್ಲ ಗಾಡಿ ತೊಗೊಂಡು ಇಲ್ಲೇ ಆಶೋಕಾರ ನಮ್ಮ ಜಮೀನು ಒಳಗೆ ದಾರಿನ ಇಲ್ಲರಿ, ಅದು ಹೆಂಗೆ ಇದನ್ನು ಮಾಡ್ಬೇಕು ಏನಂತಂದು ಅನ್ನೋ ಮಾತನ್ನು ಕೇಳ್ತಾರೆ. ಅಂಥದ್ದು ಒಂದು ವಿಡಿಯೋನ ನಾನು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಮಾಡಿ ಮುಂದಿನ ವಿಡಿಯೋದಾಗ ಹಾಕ್ತೀನಿ. ಯಾಕಂದರೆ ಈ ವಿಡಿಯೋನ ಭಾಳ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಭಾಳಷ್ಟು ಜನ ಅದ್ರೊಳಗೆ ಅಂತ ಇದ್ರು. ಯಾಕಂದರೆ ಕೇಳುವಂಥ ಪೇಷನ್ಸು ನಮ್ಮ ಜನಕ್ಕಿಲ್ಲ. ಯಾಕಂದ್ರೆ ಅದನ್ನು ಕೇಳಿದ್ರೆ ಮಾತ್ರ ಅದನ್ನು ಪೂರ್ಣವಾಗಿ ನೀವು ಏನಾದರೂ ಅರ್ಥ ಮಾಡ್ಕೋಬೋದು ಹೊರತು ನೀವು ಅರ್ಧಂಬರ್ಧ ಕೇಳಿದ್ರಿ ಅಂತಂದರೆ ಸೂಕ್ತವಾಗಿ ಕರೆಕ್ಟಾಗಿ ತಿಳಿಸ್ಕೊಡ್ರಿ ಅಂತ ಮತ್ತೆ ಹೇಳುವಂಥ ಜನರು ಅದಾರ. ಅದಕ್ಕೋಸ್ಕರ ನಮ್ಮ ವಿಡಿಯೋನ ನೋಡಿದಂಥ ರೈತರು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ಅವರು ಹದ್ಬಸ್ತಿಂದ ಯಾವ ರೀತಿ ಒಳಗೆ ಅರ್ಜಿಗಳನ್ನು ಹಾಕ್ಕೋಬೋದು, ಏನು ಮಾಡೋದು ಅನ್ನೋದು ಕೂಡ ಅವ್ರಿಗಾಗತ್ತೆ. ಅಷ್ಟೇ ಶೇರ್ ಮಾಡೋದಲ್ದೆ ನಮ್ಮ ಇದನ್ನು ಕೂಡ ನೀವು ಫಾಲೋ ಮಾಡಿದರೆ ನಮ್ಮ ಬರುವಂಥ ವಿಡಿಯೋಗಳನ್ನು ಇನ್ನೂ ಹೆಚ್ಚಾಗಿ ನೀವು ನೋಡ್ಬೋದು. ರೈತರಿಗೆ ಭಾಳಷ್ಟು ಉಪಯೋಗ ಆದಂಥ ವಿಡಿಯೋಗಳನ್ನು ಇರ್ತಾವಂತಂದು ನಾನು ಅಂದ್ಕೊಂಡು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.